ಕಾಂಗ್ರೆಸ್ನವರು ಕೂಡ ನಾವಿಲ್ಲಿ ಗೆದ್ದೇ ಗೆಲ್ತೀವಿ, ಈ ಕೋಟಿ ಕೋಟಿ ಬೆಟ್ಟಿಂಗ್ ನಡೀತಾ ಇರದೆ ಆ ಕಾರಣಕ್ಕೋಸ್ಕರ ಒನ್ ಸೈಡೆಡ್ ಆಗಿಲ್ಲ ಅಲ್ಲಿ. ಸೊ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು? ಎರಡೂ ಪಕ್ಷದಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಎರಡೂ ಪಕ್ಷದಲ್ಲೂ ಚನ್ನಪಟ್ಟಣ ಉಪಕಣ ಗದ್ದುಗೆ ಹಾಗಾದರೆ ಯಾರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಪ್ರತಿಷ್ಠೆ ಕಣದಲ್ಲಿ ಸೋಲೋದು ಯಾರು, ಗೆಲ್ಲೋದು ಯಾರು? ಡಿ ಕೆ ಶಿವಕುಮಾರ್ ವರ್ಸಸ್ HDK, ಈ ಪ್ರತಿಷ್ಠೆಯಲ್ಲಿ ಯಾರಿಗೆ ಜಯಮಾಲೆ? ಮಗನ ಗೆಲುವು ಮತ್ತು ಕ್ಷೇತ್ರ ಉಳಿಸ್ಕೊಳ್ಳೋದು HDKಗೆ ಅನಿವಾರ್ಯ ಅಲ್ಲ, ಹೌದು ಖಂಡಿತ. ಇನ್ನು KPCC ಅಧ್ಯಕ್ಷರಾಗಿ ಅವರ ವರ್ಚಸ್ಸು, ಕುಮಾರಸ್ವಾಮಿ ವಿರುದ್ಧ ಸೇಡ್ನಲ್ಲಿ DKಶಿಗೆ CPY ಕರ್ಕೊಂಡು ಬಂದಿದ್ದು ಎರಡೂ ಇದೆ. ಡಿ ಕೆ ಶಿವಕುಮಾರ್ ಅವರಂತೂ ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕೂ ಮೊದಲಿಂದಲೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು, ಒಂದಷ್ಟು ಕೋಟಿಗಳು ಅನುದಾನ ಕೊಟ್ಟರು, ಜೊತೆಗೆ ನಾನೇ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡು ಬಂದರು. ಬದಲಾದ ರಾಜಕೀಯ ಚಿತ್ರಣದಲ್ಲಿ CP ಯೋಗೇಶ್ವರನ BJPಯಿಂದ ಕರ್ಕೊಂಬಂದು ಟಿಕೆಟ್ ಕೊಟ್ಟರು. ಸೊ ಮೊದಲನೇದಾಗಿ ಈಗ ಹಾಗಾದರೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನು? ನಾಯಕರದ್ದು ಬೇರೆ, ಕಾರ್ಯಕರ್ತರದ್ದು ಬೇರೆ, ಆಗಲೇ ಹೇಳಿದ್ದೀನಿ JDS ವಿಚಾರದಲ್ಲಿ. ಹಾಗಾದರೆ ಕಾಂಗ್ರೆಸ್ ನಾಯಕರು ಏನು ಲೆಕ್ಕಾಚಾರ? ಅವ್ರು ಹೇಳ್ತಾರೆ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಕೈ ಹಿಡಿದಿವೆ, ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಮತಗಳು ನಮಗೆ ಬಂದಿದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಅದನ್ನು ನಾವು ಅಲ್ಲಗಳೆಯೋಕ್ಕೂ ಆಗಲ್ಲ. ಬಟ್ ಹಿಂದುಳಿದ ವರ್ಗಗಳ ಮತಗಳು ಡಿವೈಡ್ ಆಗಿರಬಹುದು, ಸಾಧ್ಯತೆ ಇದೆ. ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಅಂತ ಈ ಶಕ್ತಿ ಯೋಜನೆ ಎಲ್ಲ ಕೊಟ್ಟರಲ್ಲ, ಗೃಹಲಕ್ಷ್ಮಿ ಶಕ್ತಿ ಎಲ್ಲ, ಹಾಗಾಗಿ ಮಹಿಳೆಯರು ಬಂದು ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ ಅಂತ ಅವರು ಅಂದ್ಕೊಂಡಿದ್ದಾರೆ. ನಿಜನೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಇನ್ನು ಸಣ್ಣ ಪುಟ್ಟ ಸಮುದಾಯಗಳು ಯೋಗೇಶ್ವರ್ ಪರ ವಾಲಿವೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಸಣ್ಣ ಪುಟ್ಟ ಸಮುದಾಯಗಳೆಲ್ಲ ಯೋಗೇಶ್ವರ್ ಪರ. DK ಬ್ರದರ್ಸ್ ಹಾಗೂ CPY ವರ್ಚಸ್ಸಿಗೆ ಒಕ್ಕಲಿಗ ಮತಗಳೂ ಬಂದಿವೆ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಟೌನ್ ವ್ಯಾಪ್ತಿ ಜೊತೆಗೆ 5 ಜಿಲ್ಲಾ ಪಂಚಾಯತ್ ಪೈಕಿ 2ರಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಗ್ತಕ್ಕಂಥ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಇದರ ನಡುವೆ ಯೋಗೇಶ್ವರ್ 2 ಬಾರಿ ಸೋತಿರೋದ್ರಿಂದ ಜನ ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆ ಕಾಂಗ್ರೆಸ್ ನಾಯಕರಿಗೆ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು 15ರಿಂದ 20 ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. 15ರಿಂದ 20 ಸಾವಿರ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ, DK ಶಿವಕುಮಾರ್ ಲೆಕ್ಕಾಚಾರ, DK ಸುರೇಶ್ ಲೆಕ್ಕಾಚಾರ, ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ, CP ಯೋಗೇಶ್ವರ್ ಲೆಕ್ಕಾಚಾರ. ಇದು ಇಷ್ಟಾದರೆ ಇನ್ನು ಗ್ರೌಂಡಲ್ಲಿ ಕೆಲಸ ಮಾಡಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಹೇಳ್ತಾರೆ? ಅವ್ರಿಗೆ ಆತಂಕ ಇದೆ, ಇಲ್ಲ ಅಂತಲ್ಲ, ಬಟ್ ಗೆಲ್ಲುವ ವಿಶ್ವಾಸವನ್ನಂತೂ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅವ್ರ ಲೆಕ್ಕಾಚಾರ ಏನು ನೋಡಿ, ನಿಖಿಲ್ ಹೊರಗಿನವರು, CPY ಸ್ಥಳೀಯರು ಎಂಬ ವಿಚಾರ ಗೆಲುವು ನೀಡುತ್ತಂತ ಅವ್ರಿಗೆ. ಸ್ಥಳೀಯರು ಅಂತಕ್ಕಂಥದ್ದು ಇಲ್ಲಿಯವರು, ಅವ್ರು ಹೊರಗಿನಿಂದ ಬಂದವರು. ಇನ್ನು CP ಯೋಗೇಶ್ವರ್ ಅವರ ನೀರಾವರಿ ಯೋಜನೆ ಜನರ ಗಮನದಲ್ಲಿದೆ. ಆಧುನಿಕ ಭಗೀರಥ ಅಂತೆಲ್ಲ ಏನೋ ಒಂದಷ್ಟೆಲ್ಲ ಹೇಳ್ತಾರೆ. ಹಾಗಾಗಿ ಅವರ ನೀರಾವರಿ ಯೋಜನೆ ಅವರ ಕೈ ಹಿಡಿಬಹುದು. ಕುಮಾರಸ್ವಾಮಿ 2 ಬಾರಿ ಗೆದ್ದರೂ ನಿರೀಕ್ಷಿತ ಪ್ರಮಾಣದ ಅಭಿವೃದ್ಧಿ ಆಗಿಲ್ಲ. ಇದು ಸ್ವಲ್ಪ ಕೀ ಫ್ಯಾಕ್ಟರ್ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಕೆಲವರು ಬಾಯಲ್ಲಿ ಈ ಮಾತನ್ನು ನಾನು ಕೇಳ್ಪಟ್ಟಿದ್ದೆ. ಕ್ಷೇತ್ರಕ್ಕೆ 500 ಕೋಟಿ ಅನುದಾನ ನೀಡಿರೋದ್ರಿಂದ ಜನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕಾಂಗ್ರೆಸ್ನ ಕಾರ್ಯಕರ್ತರ ಲೆಕ್ಕಾಚಾರ. 30,000 ಅಂತರದಲ್ಲಿ CPY ಗೆಲ್ತಾರೆ ಅನ್ನೋದು ಕಾರ್ಯಕರ್ತರ ಲೆಕ್ಕಾಚಾರ. 30,000 ಅಂತರ, ದೊಡ್ಡ ಮಾರ್ಜಿನ್ ಹಾಗೆ ನೋಡೋಕ್ಕೆ ಹೋದರೆ. ಬಟ್ ವಾಸ್ತವಾಂಶ ತುಂಬ ನೆಕ್ ಟು ನೆಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದಾಗಲೂ ಹೀಗೆ ಅಂದಿದ್ರು, ಯಾರೇ ಗೆದ್ದರು 10,000 ಅಂತ. 1,65,000ದಲ್ಲಿ ಅವ್ರು ಗೆದ್ದರು. ಇಲ್ಲೂ ಆ ಥರ ಆಗಬಹುದು, ಹೇಳೋಕ್ಕಾಗಲ್ಲ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೋತೀನಿ. ರೈಟ್ ವಿನಯ್, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ಅವ್ರ ಲೆಕ್ಕಾಚಾರ ಏನು? ಅರವಿಂದ್, ಖಂಡಿತವಾಗಿ ಈ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು, ಜೊತೆಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮಾಡಿದಂಥದ್ದು DK ಶಿವಕುಮಾರ್. ಯಾಕಂದರೆ ಈ ಚುನಾವಣೆ ಶತಾಯಗತಾಯವಾಗಿ ಗೆಲ್ಲಬೇಕು, ಇಲ್ಲಿ JDSಗೆ ಕ್ಲೀನ್ ಸ್ವೀಪ್ ಕೊಡಬೇಕು ಅನ್ನೋದು ಕೂಡ DK ಶಿವಕುಮಾರ್ ಅವ್ರ ಲೆಕ್ಕಾಚಾರ ಆಗಿತ್ತು. ಆ ಕಾರಣಕ್ಕೋಸ್ಕರನೇ CP ಯೋಗೇಶ್ವರ್ ಅವ್ರನ್ನ ಕರೆತಂದು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಮಾಡಿ ಇದೇ HD ಕುಮಾರಸ್ವಾಮಿ ಅವರ ವಿರುದ್ಧ ತೊಟ್ಟಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಚಿವರನ್ನು ಕರೆದುಕೊಂಡು ಬಂದು ಸುಮಾರು 15ರಿಂದ 20 ಜನ ಶಾಸಕರನ್ನ ಇಲ್ಲೇ ಠಿಕಾಣಿಯನ್ನು ಹೂಡಿಸಿ ಈ ಚುನಾವಣೆಯನ್ನು ನಡೆಸಿದ್ರು. ಹಾಗಾಗಿ ಸಾಕಷ್ಟು ಗೆಲುವಿನ ವಿಶ್ವಾಸವನ್ನು ಕೂಡ ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ 2 ಬಾರಿ CP ಯೋಗೇಶ್ವರ್ ಅವರು ಸೋತಿರೋದ್ರಿಂದ ಆ ಎಲ್ಲ ಅಂಶಗಳು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಜೊತೆಗೆ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಮತಗಳೇನಿವೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ತವಾಲಿದೆ. ಜೊತೆಗೆ DK ಶಿವಕುಮಾರ್ ಹಾಗೂ
ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸಿರುವಂಥ ಒಕ್ಕಲಿಗ ಮತಗಳು ಕೂಡ ನಮ್ಮ ಪರವಾಗಿ ಬಂದಿರೋದ್ರಿಂದಾಗಿ ಒಂದಷ್ಟು ಮೈಕ್ರೋ ಕಮ್ಯುನಿಟಿ ವೋಟ್ಗಳು ಕೂಡ ಕಾಂಗ್ರೆಸ್ಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಸಚಿವರುಗಳು CM ಆದಿಯಾಗಿ DCM ಕೂಡ ಎಲ್ಲರೂ ಕೂಡ ಬಂದು ಇಲ್ಲೇ ಕೂತ್ಕೊಂಡು ಚುನಾವಣೆಯನ್ನು ಮಾಡಿದರು, ಪ್ರಚಾರವನ್ನು ನಡೆಸಿದ್ರು. ಯಾಕೆಂದರೆ ಕಾಂಗ್ರೆಸ್ನಲ್ಲೂ ಕೂಡ ಒಕ್ಕಲಿಗ ನಾಯಕರಿದ್ದೀವಿ, ನಮ್ಮನ್ನು ಕೂಡ ಬೆಳೆಸಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಪ್ರಚಾರವನ್ನು ಭಾಳ ತೀವ್ರವಾಗಿ ಮಾಡಿದರು. ಆ ನಿಟ್ಟಿನಲ್ಲಿ ಆ ಎಲ್ಲ ಅಂಶಗಳು ಕೂಡ ಕಾಂಗ್ರೆಸ್ಗೆ ವರ್ಕ್ ಆಗಿದೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ವಾದ. ಹಾಗಾಗಿ 15,000 ರಿಂದ 20,000 ಓಟ್ನಲ್ಲಿ ನಾವು ಗೆಲ್ತೇವೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೇರೆ ರೀತಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಯಾಕಂದರೆ 2 ಬಾರಿ ಕುಮಾರಸ್ವಾಮಿ ಅವರು ಗೆದ್ದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಕೂಡ ಅವರ ವಾದವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ DK ಶಿವಕುಮಾರ್ ಕಳೆದ 3 ತಿಂಗಳಿಂದ ಕೂಡ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ. 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ, ಸೈಟ್ಗಳು ಮನೆಗಳನ್ನು ಹಂಚಿಕೆ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಜನ ಅವರಿಗೆ ಮನ್ನಣೆಯನ್ನು ನೀಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಚರ್ಚೆ ಮಾಡ್ತಾ ಇರುವಂಥದ್ದು. ರೈಟ್ ವಿನಯ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಕಾಂಗ್ರೆಸ್ ಮತ್ತು JDSನ ವಿಚಾರ. JDS ಅಂದರೆ NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, BJP ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್. ಯಾರಿಗೆ ಗೆಲುವು ಅನ್ನೋದಕ್ಕೆ ಇನ್ನೊಂದು ದಿನ ನಾವು ಕಾಯಬೇಕು, ಆಗ ನಮಗೆ ಗೊತ್ತಾಗುತ್ತೆ.